ಎಲ್ಲರಿಗೂ ನಮಸ್ಕಾರ. ಸೇಡಂ ತಾಲೂಕದಾಗಿದ್ದೀನಿ ನಾನು. ಸೇಡಂ ತಾಲೂಕದ ಒಂದು ಹಳಿ ಆಫೀಸ್ ಇತ್ತು. ಆ ಆಫೀಸ್ ಭಾಳ ಕೆಳಗಾಗಿತ್ತು. ಅದೆಲ್ಲ ಡೆಮಾಲಿಷ್ ಮಾಡಿ ಹೊಸ ಆಫೀಸ್ ಕಟ್ಟ್ಯಾರ. ಸೂಪರಾಗಿ ಕಟ್ಟ್ಯಾರ. ಅದು ಹೆಂಗದ ನಿಮ್ಮೆಲ್ಲರೂ ತೋರಿಸ್ತೀನಿ ನೋಡ್ರಿ. ಆಫೀಸ್ ಸಮಗ್ರ ಕೃಷಿ ಪದ್ಧತಿಯ ಉತ್ಕೃಷ್ಟ ಕೇಂದ್ರ ಸೇಡಂ. ಹೈಟಾಗಿ ಕಟ್ಟ್ಯಾರ, ಮಜಬೂತಾಗಿ ಕಟ್ಟ್ಯಾರ, ಸೂಪರ್ ಕಟ್ಟ್ಯಾರ. ಬರೀ ನಿಮಗೆ ತೋರಿಸ್ತೀನಿ. ನೋಡ್ರಿ, ಇವೆಲ್ಲ ಚಿಡಿಯಾವಲ್ಲ. ಇಲ್ಲಿ ನೋಡ್ರಿ, ನಾ ಇಲ್ಲಿ ನಿಂತೇನಪ್ಪ ಅಂತಂದ್ರೆ ನಾ 5 ಫೀಟ್ ಇದ್ದೀನಿ. 5 ಫೀಟ್ ಹೈಟ್ ಕಟ್ಟ್ಯಾರ, ಸೂಪರಾಗಿ ಕಟ್ಟ್ಯಾರ. ನಮಗೆ ಭಾಳ ಖುಷಿ ಆಯಿತು. ಇದ್ರ ಬಗಲಾಗೆ ಇನ್ನೊಂದು ಆಫೀಸ್ ಅದ, ಬರೀ ನಿಮಗೆ ತೋರಿಸ್ತೀನಿ ಅದು ಹೆಂಗದ ಅಂತ. ಬರ್ರಿ, ಅದ್ರ ಬಗಲಾಗೆ ಇನ್ನೊಂದು ಆಫೀಸ್ ಅದ. ಇದು ನೋಡ್ರಿ, ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಅಂತ. ಇದನ್ನು ಸೂಪರಾಗಿ ಕಟ್ಟ್ಯಾರ, ಹೈಟ್ ಕಟ್ಟ್ಯಾರ. ನೋಡ್ರಿ, ಬರ್ರಿ ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ಈಗ ಇವೆಲ್ಲ ನೋಡ್ಲತ್ತಿರಲ್ಲ, ಇವೆಲ್ಲ ಚಿಡಿಗಳು. ಈಗ ಇಲ್ಲಿ ನಾನು ನಿಂತೇನಪ್ಪ ಅಂದ್ರೆ ಇದನ್ನು 4 5 ಫೀಟ್ ಅದ. ಸೂಪರಾಗಿ ಕಟ್ಟ್ಯಾರ. ಮಳೆ ಬಂತಪ್ಪ ಅಂದ್ರೆ ನೀರು ಒಟ್ಟು ಆಫೀಸ್ ಒಳಗೆ ಹೋಗಲ್ಲ. ಮತ್ತು ಅದೊಂದು ಆಫೀಸ್ ಆಯಿತು, ಇದೊಂದು ಆಫೀಸ್ ಆಯಿತು. ಇದ್ರ ಬಗಲಾಗಿ ಇದೊಂದು ಸರ್ಕಾರದ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾರ. ಆ ಬಿಲ್ಡಿಂಗ್ ಹೆಂಗದ ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಬರ್ರಿ, ಈಗ ಇನ್ನೂ ಒಂದು ಕಾಂಪ್ಲೆಕ್ಸ್ ಕಟ್ಟ್ಯಾರ. ಯಾವ ರೀತಿ ಕಟ್ಟ್ಯಾರ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಬರ್ರಿ. ಈಗ ಇದು ರೋಡ್ ಅದ. ರೋಡ್ಲಿಂತ ಇದು ರೋಡ್ ಲೆವೆಲ್ ಕಾಂಪ್ಲೆಕ್ಸ್ ಅದ. ಹಾಂ, ಇದು ನೋಡ್ರಿ. ಈಗ ನಾ ಹಿಂಗೆ ಅದೇನಪ್ಪ ಅಂದ್ರೆ ಈಗ ಕೆಳಗೆ ಹಾಕ್ತೀನಿ. ಈಗ ಪೂರ ಕೆಳಗೆ ಹಾಕ್ತೀನಿ. ಈಗ ಇದು ರೋಡ್ ಲೆವೆಲ್ ಕಾಂಪ್ಲೆಕ್ಸ್. ಈಗ ನೋಡ್ರಿ, ನೀವು ಈಗ ತೋರಿಸ್ತೀನಿ ನಿಮ್ಗೆ ಫುಲ್ ಎಲ್ಲ ಹೆಂಗದ ಅಂತ ಕೇಸಿ. ಪೂರ ರೌಂಡ್ ನೋಡ್ಬೋದು ನೀವೆಲ್ಲ. ಈಗ ಇದು ರೋಡ್ ಅದಲ್ಲ, ಹಂಗೆ ಬರ್ರಿ. ಈಗ ಇದು ನಾಲಿ. ಬರ್ರಿ, ಹಂಗೆ ಮುಂದೆ ಬರ್ರಿ. ಇದ್ರ ಲೆವೆಲ್ ಅದಿದು. ಆ ರೋಡಿನ ಲೆವೆಲ್ ಹೊಸ ಕಾಂಪ್ಲೆಕ್ಸ್ ಕಟ್ಲತ್ತಾರೆ. ಕಾಂಪ್ಲೆಕ್ಸ್ ಮಾತ್ರ ಸೂಪರ್ ಅದ. ಅದ್ರ ಬಗ್ಗೆ ನಾವೇನೂ ಮಾತಾಡಲ್ಲ. ಯಾಕಂದ್ರೆ ಇವು ಕಾಂಪ್ಲೆಕ್ಸ್ ಯಾಕೆ ಕಟ್ಟಾರೆ ಅಂದ್ರೆ ಬಡವರಿಗೆ ದುಕಾನುಗಳು ಬಾಡಿಗೆ ಕೊಡ್ತಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳೇ ಈ ದುಕಾನುಗಳು ಮಾತ್ರ ಯಾರು ಮಾಡ್ಕೊಂಡು ತಿಂತಾರ ಅಂಥ ಬಡವರಿಗೆ ಆಧಾರ್ ಕಾರ್ಡು ಅವ್ರು ಏನೇನು ಇರ್ತಾವೆ ತೊಗೊಂಡು ಕೊಡ್ಬೇಕು. ನೀವು ದೊಡ್ಡ ಶ್ರೀಮಂತರಿಗೆ ಮಾತ್ರ ಕೊಡಬೇಡ್ರಿ. ಯಾಕಂದ್ರೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಬಾಡಿಗೆ ಸಿಗಬೇಕು. ಮತ್ತು ನಮ್ದು ಇನ್ನೂ ಒಂದು ಏನಪ್ಪ ಅಂತಂದ್ರು, ಇಷ್ಟು ದೊಡ್ಡದು ಲಕ್ಷ ಕೋಟಿ ಖರ್ಚು ಮಾಡಿ ಕಟ್ಟಿರಿ, ಸೂಪರಾಗಿ ಕಟ್ಟಿರಿ. ಬರೋ ದಿನಗಳೇ ಈ ಥರ ಹೈಟ್ ಕಡಿಮೆ ಮಾಡಬೇಡ್ರಿ. ಹೈಟ್ ಕಡಿಮೆ ಮಾಡಿದ್ರೆ ಏನಾಗ್ತದೆ, ಮಳೆ ಬಂತಪ್ಪ ಅಂದ್ರೆ ನೀರುಗಳೇನಾಗ್ತಾವ, ಸೀದಾ ಒಳಗೆ ಹೋಗ್ಬಿಡ್ತಾವೆ. ಅದ್ರ ಸಲಕ್ಕಾಗಿ ಈ ಥರ ತಪ್ಪು ಇನ್ನೂ ಒಂದು ಸರಿ ಎಲ್ಲಿ ಮಾಡಬೇಡ್ರಂತ ದಯವಿಟ್ಟು. ಯಾಕಂದ್ರೆ ಕೆಳಗಿತ್ತಪ್ಪ ಅಂದ್ರೆ ಪಾಪು ಬಡವ್ರು ಇದ್ದಿರ್ತಾರೆ, ಕಿರಾಯಿ ತೊಗೊಂಡಿರ್ತಾರ. ಮಳೆ ಬಂದಾಗ ನೀರು ಹೋಯ್ತು ಅಂದ್ರೆ ಅವ್ರಿಗೆ ಭಾಳ ಲಾಸ್ ಆಗ್ತದೆ. ದಯವಿಟ್ಟು ಈ ಥರ ಮುಂದೆ ಏನೇ ಹೊಸ ಕಟ್ಟಡಗಳದು ಅಂದ್ರೆ ಮಿನಿಮಮ್ 4 ಫೀಟ್ 5 ಫೀಟ್ ಹೈಟ್ ಇರಬೇಕಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ.